ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅಕ್ಷಯ ಗಣಪತಿ ವಿಘ್ನ ನಿವಾರಕ ಗಣಪತಿಯ ವಿಶೇಷವಾದಂತಹ ಒಂದು ದರ್ಶನ. ಫಸ್ಟ್ ವೆಲ್ ಕಂಟೆಸ್ಟೆಂಟ್ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಮಿಂಚು ಹಾರಿಸ್ತಾ ಇರುವಂತಹ ಕರಿಬಸಪ್ಪ ಸರ್ ಇದ್ದಾರೆ. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ. ಪ್ರತಿಯೊಬ್ಬರು ಫಾಲೋ ಮಾಡಿ. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಮಿಸ್ ಮಾಡದೆ ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ಕ್ವಾಟ್ಲೆ ಇರುತ್ತೆ, ಸಕ್ಕತ್ತಾಗಿ ಎಲ್ಲರೂ ಅಡಿಗೆ ಮಾಡ್ತಾರೆ. ಒಂದು ಕೈಂಡ್ ವರ್ಡ್ಸ್ ನನ್ನ ಬಗ್ಗೆ ಮಾತಾಡಿದಕ್ಕೆ ಆಕ್ಚುಲಿ ನೀವೇ ಕೈಂಡ್ ಒಂಥರ ನಿಜವಾಗ್ಲು. ನಿಮ್ಮ ಏನ್ ಹೇಳೋದು, ತುಂಬಾ ಸಾಫ್ಟ್ ಪರ್ಸನ್, ತುಂಬಾ ಒಳ್ಳೆಯ ಗುಣ ಇರೋ ಒಂದು ವ್ಯಕ್ತಿ. ಕಲರ್ಸ್ ಕನ್ನಡ ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡಿ ನಮ್ಮ ಬಾಡಿ ಬಿಲ್ಡರ್ ಕರಿಬಸಪ್ಪ ಮಾಡ್ತಾರೆ ಮೋಡಿ. ಹಾಯ್ ಹಲೋ ನಮಸ್ಕಾರ. ಸಮಸ್ತ BM Stream ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೀನಿ. ಫುಲ್ ಫನ್ ಅಂಡ್ ಎಂಟರ್ಟೈನ್ಮೆಂಟ್. ನಾವು ಒಂದು ಕಡೆ ಪ್ರಯಾಣ ಮಾಡ್ತಾ ಇದೀವಿ. ಯಾರ ಜೊತೆ ಪ್ರಯಾಣ ಮಾಡ್ತಿದೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಜೊತೆ ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಬಿಗ್ ಬಾಸ್ 12 ಕಂಟೆಸ್ಟೆಂಟ್, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಮಿಂಚು ಹಾರಿಸ್ತಾ ಇರುವಂತಹ ಕರಿಬಸಪ್ಪ ಸರ್ ಇದ್ದಾರೆ. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ. ಪ್ರತಿಯೊಬ್ರು ನೋಡ್ರಿ ಕ್ವಾಟ್ಲೆ ಕಿಚನ್. ಹೌದು, ಖಂಡಿತ. ನೀವೆಲ್ಲ ಬೇಜಾರ್ ಮಾಡ್ಕೊಂಡಿದ್ರಲ್ಲ? ಹೌದು. ಏನಂತ ಬೇಜಾರ್ ಮಾಡ್ಕೊಂಡಿದ್ರಿ ಹೇಳಿ? ಕರಿಬಸಪ್ಪ ಸರ್ ಬಿಗ್ ಬಾಸ್ 12 ಅಲ್ಲಿ ಹೆಚ್ಚಿನ ಏನು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ, ಸೈಲೆಂಟ್ ಆಗ್ಬಿಟ್ರು ಅನ್ನೋದು ಒಂದು ನನ್ನದಂತೂ ವೈಯಕ್ತಿಕ ಬೇಜಾರು ಖಂಡಿತ ಇತ್ತು. ಅಲ್ವಾ? ಹೌದು. ಅದು ಏನಲ್ಲಿ ಮಾಡಿಲ್ವೋ ಕ್ವಾಟ್ಲೆ ಕಿಚನ್ ಅಲ್ಲಿ ನೋಡ್ತಾ ಇದ್ದೀನಿ. ಕ್ವಾಟ್ಲೆ ಕಿಚನ್ ಮಾಡ್ತಾ ಇದ್ದೀನಿ. ಖಂಡಿತ ಅದರಲ್ಲಿ ನೋಡಿ ಖುಷಿ ಪಡಿ, ಪ್ರೋತ್ಸಾಹ ನೀಡಿ. ನಾನು ಒಪ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದಷ್ಟು ಜನ ಖಂಡಿತ ಒಪ್ಕೊಂಡಿದ್ದಾರೆ ಇದರಲ್ಲಿ ನಿಮ್ಮನ್ನ. ಹೌದು, ಅದ್ರ ಬಗ್ಗೆ ಡೌಟೇ ಬೇಡ. ಸೊ ಇವತ್ತು ನಾನು ಮತ್ತೆ ಕರಿಬಸಪ್ಪ ಸರ್ ಬೆಳಗಿನ ಫೋನ್ ಮಾಡಿದ್ರು, ಬನ್ನಿ ಭೀಮಯವರೇ ಹಿಂಗೆ. ನಾನು ಇದಕ್ಕಿಂತ ಮುಂಚೆ ಒಂದು 4-5 ತಿಂಗಳ ಮುಂಚೆ ಹೇಳಿದ್ದೆ, ಏನಾದ್ರು ಅವಕಾಶ ಇದ್ರೆ ನೋಡಿ ಸರ್ ನಿಮ್ ಜೊತೆ ಒಂದಿನ ಬರುವಂತ ಒಂದು ಚಾನ್ಸ್ ಕೊಡಿ ಅಂತ. ನೋಡ್ರಿ ಇವತ್ತು ಕೂಡ್ ಬಂತು. ಸೊ ಜೊತೆಲಿ ಹೋಗ್ತಾ ಇದೀವಿ. ಮುಂದಿನ ಏನೇನ್ ನಡೀತೀವಿ, ಅವ್ರದ್ದು ಶೂಟಿಂಗ್ ಇದೆ. ಸೊ ಮಧ್ಯಾಹ್ನ ಮೇಲೆ ಹೊರಟ್ವಿ. ಸೊ ಇವತ್ತು ಅವ್ರದ್ದು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಶೂಟಿಂಗ್ ನಡೆಯುತ್ತೆ. ಅದು ಅಕ್ಷಯ ಇದೆಲ್ಲ ಸರ್, ಅಕ್ಷಯ ಸ್ಟುಡಿಯೋ. ಸೊ ಏನ್ ಜರ್ನಿ ನಮ್ದು ಹೆಂಗ್ ನಡೆಯುತ್ತೆ ಅದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಅಕ್ಷಯ ಸ್ಟುಡಿಯೋ ಒಳಗಡೆ ನಮ್ಮನ್ನ ಇದು ಮಾಡಕ್ಕೆ ವಿಡಿಯೋ ಮಾಡಕ್ ಬಿಡ್ತಾರ ಅನ್ನೋ ಗೊತ್ತಿಲ್ಲ. ನೋಡುವ, ಆದಷ್ಟು ಟ್ರೈ ಮಾಡ್ತೀನಿ. ಆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಮೀಟ್ ಮಾಡಕ್ಕೆ ಒಂದು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ನಮ್ಮ ಕರಿಬಸಪ್ಪ ಸರ್ಗೆ ಆಲ್ ದಿ ವೆರಿ ಬೆಸ್ಟ್ ಅನ್ನ ಹೇಳುವ. ಸೊ ಹಂಗೆ ಮುಂದುವರಿತಾ ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಸರ್ ಮತ್ತೇನಾದ್ರು ಹೇಳ್ಬೇಕಾ ಹೇಳಿ. ಸ್ನೇಹಿತರೆ, ಜೀವನದಲ್ಲಿ ಸದಾಕಾಲ ಖುಷಿಯಾಗಿರಿ. ನೀವು ಖಂಡಿತ ಯಾವುದೇ ಬೇಡದೇ ವಿಚಾರಗಳನ್ನ ಅನವಶ್ಯಕವಾಗಿ ಚಿಂತೆ ಮಾಡ್ಕೊಂಡು ನಿಮ್ಮ ವಯಸ್ಸನ್ನ ಕಳಿಬೇಡಿ. ಅಷ್ಟೇ. ಅರ್ಥ ಆಯ್ತಾ? ಅಷ್ಟೇ. ಸದಾಕಾಲ ಖುಷಿಯಾಗಿರಿ ಅಷ್ಟೇ. ಕೆಲಸ ಇಲ್ಲ ಅಂತ ತಲೆ ಮೇಲೆ ಕೈ ಕೂತ್ಕೊಂಡು ಕೂತ್ಕೋಬೇಡಿ. ಹೌದು, ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರಿ. ಮಾಡೋಂತ ಪ್ರಯತ್ನ ಆದ್ರೂ ಮಾಡ್ಬೇಕು. ಪ್ರಯತ್ನ ಪಡ್ತಾ ಇರಿ. ಪ್ರಯತ್ನಕ್ಕೆ ಪ್ರತಿಫಲ ಇದ್ದೇ ಇದೆ. ಇರುತ್ತೆ. ಅರ್ಥ ಆಯ್ತಾ? ಖಂಡಿತ. ಆಮೇಲೆ ಯಾವ್ದೋ ಒಂದ್ ಕೆಲಸ ಸಿಗುತ್ತೆ. ಹೌದು, ಚಿಕ್ಕದೋ ದೊಡ್ಡದೋ ಹೌದು, ಮಾಡಿ ಒಳ್ಳೇದಾಗುತ್ತೆ. ಭಗವಂತ ಇದ್ದಾನೆ. ಹೌದು ಸರ್. ಅರ್ಥ ಆಯ್ತಲ್ಲ? ಹೌದು ಸರ್. ಆಮೇಲೆ ಹುಷಾರ ಇರಿ. ಅಷ್ಟೇ. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು. ಖುಷಿಯಾಗಿರಿ. ವೀಕ್ಷಕರೇ, ಕ್ವಾಟ್ಲೆ ಕಿಚನ್ ಏನು ನಡೀತದೆ ಅದು ಅಕ್ಷಯ ಸ್ಟುಡಿಯೋದಲ್ಲಿ ನಡೆಯೋದು. ಅಕ್ಷಯ ಸ್ಟುಡಿಯೋ ಒಂದಷ್ಟು ಜನರಿಗೆ ಗೊತ್ತಿದೆ. ನಾನಿದೆ ಫಸ್ಟ್ ಎಂಟ್ರಿ, ನನಗೆ ಗೊತ್ತಿರಲಿಲ್ಲ. ಎಸ್, ಅಕ್ಷಯ ಸ್ಟುಡಿಯೋಗೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಅಕ್ಷಯ ಸ್ಟುಡಿಯೋ ಇದು ನಾಗರಬಾವಿ ಮುದ್ದಿನಪಾಳ್ಯದಲ್ಲಿ ಇರೋಂಥದ್ದು. ತುಂಬ ಜೋರಾಗಿ ಕಟ್ಟಿದ್ದಾರೆ. ಒಂದು 2-3 ಶೆಡ್ಸ್ ಇದೆ. ಒಂದು ಹಳೆ ಮನೆ ಸೆಟ್ಟಿಂಗ್ ಇದೆ, ಒಂದು ಹೊಸ ಮನೆ ಸೆಟ್ಟಿಂಗ್ ಇದೆ. ಈ ಥರ ಬೇರೆ ಬೇರೆ ಇದೆ ಆಪ್ಷನ್ಗಳು. ಅಕ್ಷಯ ಸ್ಟುಡಿಯೋಸ್. ಎಸ್, ನೋಡಿ. ಓಕೆ, ಬನ್ನಿ ಒಳಗಡೆ ಹೋಗುವ, ಏನೇನು ಕಾಣುತ್ತೆ ಅಂತ ನೋಡು. ಕರಿಬಸಪ್ಪ ಸರ್ ನನ್ನ ಬಿಟ್ಬಿಟ್ಟು ಮೇಕಪ್ ಹೊರಟುಬಿಟ್ರು. ಅವ್ರನ್ನ ಇದು ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅಕ್ಷಯ ಗಣಪತಿ ವಿಘ್ನ ನಿವಾರಕ ಗಣಪತಿಯ ವಿಶೇಷವಾದಂತಹ ಒಂದು ದರ್ಶನ ನೋಡಿ. ನಿಮಗೂ ಖುಷಿ ಆಗುತ್ತೆ. ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಘ್ನ ನಿವಾರಕನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು. ಎಸ್, ಕ್ವಾಟ್ಲೆ ಕಿಚನ್ ಸೀಸನ್ 2 ಇದೇ ಶೆಡ್ ಒಳಗೆ ನಡೀತಾ ಇರೋದು. ಒಳಗಡೆ ಬಿಡ್ತಾರೇನೋ ಗೊತ್ತಿಲ್ಲ, ಅಂದರೆ ಶೂಟ್ ಮಾಡೋಕ್ಕೆ ಬಿಡ್ತಾರೇನೋ ಗೊತ್ತಿಲ್ಲ. ಬಟ್ ಒಳಗಡೆ ಅಂತ ಹೋಗ್ತೀನಿ. ಇದೇ ಶೆಡ್ ನೋಡಿ. ಸ್ಟುಡಿಯೋ ಕಾನ್ಸೆಪ್ಟ್ ಈ ಥರ ಎಲ್ಲ ಇರುತ್ತೆ. ಫುಲ್ ಒಳಗಡೆ ಹೇಗೆ ಬೇಕು ಆ ಥರ ಸೆಟ್ ಮಾಡಿಕೊಂಡು ಸೆಟ್ ಹಾಕ್ಕೊಂಡು ಚಿತ್ರೀಕರಣನ ಮಾಡ್ತಾರೆ.
ಸೊ ಇದೆ ಬಿಲ್ಡಿಂಗ್ ಅದು, ಐ ಮೀನ್ ಇದೇ ಶೆಡ್ ನೋಡಿ. ಅದ್ರ ಪಕ್ಕದಲ್ಲೇ ಒಂದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ಕೂಡ ಇದೆ, ಅಕ್ಷಯ ಸ್ಟುಡಿಯೋಸ್ ಅವ್ರದ್ದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ಇದು. ಗ್ರೀನ್ ಮ್ಯಾಟ್ ತಂತ್ರಜ್ಞಾನನ ಬಳಸ್ಕೊಂಡು ಒಂದಷ್ಟು ಅದು ಇದು ಮಾಡ್ತಾರಲ್ಲ, ಸೊ ಅದಕ್ಕಾಗಿಯೇ ಸಪ್ರೇಟ್ ಶೆಡ್ ಇದು ನೋಡಿ. ನೋಡಿ ನಮ್ಮ ಕರಿಬಸಪ್ಪ ಅವರು, ಹಿತ್ತೇಶ್, ಸೂರಜ್, ನಮಾಜ್, ತುಕಾನಿ, ಸೂರಜ್ ಕುಮಾರ್, ಇಷ್ಟು ಜನರ ಮನೆ. ಮೇಕಪ್ ಏರಿಯಾ, ರೆಸ್ಟ್ ಏರಿಯಾ. ಸೊ ಏನು ನಡೀತಿದೆ ನೋಡಿ ತೋರಿಸ್ತೀನಿ ಬನ್ನಿ. ಓ, ನಮ್ಮ ಕರಿಬಸಪ್ಪ ಸರ್ಗೆ ಮೇಕಪ್ ನಡೀತದೆ. ಹಾಯ್ ಸರ್, ಹೇಗಿದ್ದೀರಾ? ಕರಿಬಸಪ್ಪ ಸರ್ ಶೆಡ್ಯೂಲ್ ಬಿಸಿ. ಮೇಕಪ್ ನಡೀತಿದೆ, ರೆಡಿ ಆಗ್ತಾ ಇದಾರೆ. ಈಗ ಇದಾದ್ಮೇಲೆ ಡ್ರೆಸ್ ಬೇರೆ ಹಾಕ್ಬೇಕು, ತುಂಬ ಇದೆ ಕೆಲಸ. ಹಾಂ, ಅದೇ ಅದೇ ಅದೇ. ನಮ್ಮ ಮೇಕಪ್ ಸರ್ ಮಾತಾಡ್ಸೋ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಈಗ ಊಟ ಆಯ್ತು. ಓಕೆ. ಈಗ 2ನೇ ಎಪಿಸೋಡ್ ರೆಡಿ ಆಗ್ತಾ ಇದ್ದಾರೆ ಕರಿಬಸವೇನವರು. ಓಕೆ ಓಕೆ. ಈಗ ಎಲ್ಲಾ ಗೆಟಪ್ಸ್ ಗಳು ಇವರು ಗೆಟಪ್, ಹೌದು ಯಾವ ಗೆಟಪ್ ಬಂದಿದಾವ ಆ ಗೆಟಪ್ ಗಳೆಲ್ಲ ನಾನೇ ಮಾಡಿದ್ದೀನಿ. ಓ ಸೂಪರ್. ನಿಮ್ಮ ಹೆಸರು ಸರ್? ಕುಮಾರ್. ಓಕೆ, ಸೂಪರ್ ಸೂಪರ್. ಹಾ 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 ಹಾ. 45 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಮೇಕಪ್ ಕೆಲಸದಲ್ಲಿ. ಓ ಅದ್ಭುತ. ಹೆಸರು ಮಾಡಿದ್ದೀನಿ. ಸೂಪರ್ ಸರ್. ಸ್ಟೇಟ್ ಅವಾರ್ಡ್ ಬಂದಿದೆ. ಓ ಸೂಪರ್. ಒಂದು ಕಸ್ತೂರಿಬಾ ಚಿತ್ರಕ್ಕೆ. ಕಸ್ತೂರಬಾ ಅದು ಕಲಾ ಚಿತ್ರನ ಸರ್? ಕಸ್ತೂರಿಬಾ ತಾಯಿ ಅವಾರ್ಡ್ ಪಿಕ್ಚರ್. ಅವಾರ್ಡ್ ಪಿಕ್ಚರ್. ಓಕೆ ಓಕೆ. ಅವಾರ್ಡ್ ಪಿಕ್ಚರ್ ಬರ್ಗು ರಾಮಚಂದ್ರಪ್ಪ ಡೈರೆಕ್ಟರ್. ಆ ಪಿಕ್ಚರ್ ಗೆ ಸ್ಟೇಟ್ ಅವಾರ್ಡ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಓ ಅದ್ಭುತ ಸರ್. 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ. ಅವಳೇ ನನ್ನ ಗೆಳತಿ. ಓಕೆ. ಮಂಕತಿಮ್ಮನ ಕಗ್ಗ. ಓ ಸೂಪರ್. ನನ್ನ ಮಗಳೇ ಸೂಪರ್ ಸ್ಟಾರ್. ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಓ ಸೂಪರ್ ಸರ್. ಇಷ್ಟು ನಾನು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಹೌದು ಹೋಗ್ತಾ ಇದ್ದೀನಿ. ಈಗಾಗಲೇ ನನ್ಗೆ 61 ವರ್ಷ. ಅದ್ಭುತ ಸರ್. ಒಂದಷ್ಟು ನೋಡಿ, ಎಷ್ಟು ಒಳ್ಳೆ ಇತಿಹಾಸ. ಅಲ್ಲ, ರಿಟೈರ್ಡ್ ಲೈಫ್ ಪ್ರೊಡ್ಯೂಸರ್ ಆಗಿ ಅವರು ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದ್ದಾರೆ. ಸೂಪರ್. ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಕಲೀರಿ. ಖಂಡಿತ ಖಂಡಿತ. ಸ್ಫೂರ್ತಿ ಅವರು ಕಲೀಲಿಕ್ಕೆ. ಏನೋ ಮಾಡಿಬಿಟ್ರೆ ಏನೋ ಆಯ್ತಂಗೆ ಆಡ್ತಿರ್ತಿರಲ್ಲ. ಹೌದು 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 ಹೌದು. ಅವ್ರು ನೋಡಿ ದುಡಿಮೆಗೆ ಫಸ್ಟ್ ಬೆಲೆ ಕೊಡಬೇಕು. ಹೌದು ಹೌದು. ಪ್ರೊಡ್ಯೂಸರ್ ಆಗಿದ್ದಾರೆ, ಸಾಕಷ್ಟು ಸಿನಿಮಾ ತಂತ್ರಜ್ಞಾನಗಳನ್ನು ಹೊಂದಿದ್ದಾರೆ. ಇದರಲ್ಲಿ ನೋವು, ನಲಿವು, ಖುಷಿಗಳೆಲ್ಲ ಅನುಭವಿಸಿದ್ದಾರೆ. ಎಲ್ಲ ಅನುಭವಿಸ್ತಾರೆ. ಆದ್ರೆ ಕೆಲಸ ಮಾತ್ರ ಬಿಟ್ಟಿಲ್ಲ. ಅದ್ಭುತ ಸರ್, ಅದ್ಭುತ. ಮಾಡಿ ಸರ್, ಮಾಡಿ ಮಾಡಿ. ಫಸ್ಟ್ನೇ ಸಿನಿಮಾದಲ್ಲಿ ತುಂಬಾ ಲಾಸ್ ಆಯ್ತು. ಅಯ್ಯೋ. 2ನೇ ಸಿನಿಮಾ ಅಲ್ಲಲ್ಲಿ ಕವರ್ ಆಗಿದೆ. ಆದ್ರೂ ಕೂಡ ನಮ್ ಸಿನಿಮಾ ನಾನು ಈಗ ಮಾಡ್ತಾ ಇರೋ ವೃತ್ತಿ ನಿಜ ನಿಜ ನನ್ನ ಕೈ ಹಿಡಿದು ಮೇಲೆ ಎತ್ತಿದೆ. ಖಂಡಿತ ಸರ್, ಖಂಡಿತ. ನಾನು ಸಿನಿಮಾದಲ್ಲಿ ಕಳ್ಕೊಂಡಿರೋದು 10ರಷ್ಟು ಸಂಪಾದನೆ ಮಾಡಿದೀನಿ ಬಣ್ಣದ ಬದುಕಿನಲ್ಲಿ. ಹೌದು 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 ಹೌದು. ಅದು ನನ್ಗೆ ಖುಷಿ ತಂದಿದೆ ನನ್ನ ಕೆಲಸ. ನಮ್ಮ ಮಗಳು ಅವಳು ಡಿಗ್ರಿ ಓದ್ತಾ ಇದ್ದಾಳೆ. 2ನೇ ಮಗ ಜರ್ಮನಿನಲ್ಲಿ ಸ್ಟಡಿಗೆ ಹೋಗಿದ್ದಾನೆ. ಓ ಸೂಪರ್. ಜಾಬ್ ಸಿಗುತ್ತೆ ಮುಂದಿನ ತಿಂಗಳು. ಅದ್ಭುತ. ಡಿಗ್ರಿ ಮುಗಿಸಿ ನಮ್ಮ ಈ ವೃತ್ತಿನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಓ ಸೂಪರ್ ಸೂಪರ್ ಸರ್. ಎಲ್ಲ ಅನುಭವಗಳು. ಈ ಕಲಾ ಬದುಕಿನಲ್ಲಿ ಎಷ್ಟು ವರ್ಷಗಳು ಸರ್ ನಿಮ್ದು ಪ್ರಯಾಣ? ಈಗ 42 ವರ್ಷ ರನ್ನಿಂಗ್ ನಂದು. ಸೂಪರ್ ಸೂಪರ್. 43 ವರ್ಷ ರನ್ನಿಂಗ್. 84 ನಾನು ಬಂದಿದ್ದೆ ಮೇಕಪ್ ಕೆಲಸ. ಓ ಓಕೆ ಓಕೆ ಓಕೆ. ಅದ್ಭುತ. ಬರೇ ನಾನು ಒಂದು 7 ವರ್ಷ 8 ವರ್ಷ ಬರೇ ರಂಗಮಂದಿರದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ನಾಟಕಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೂಪರ್ ಸೂಪರ್. ಅದರಿಂದ ನನಗೆ ಈ ಮೇಕಪ್ದು ಕಲೆ ಚೆನ್ನಾಗಿ ಒಂದು ಬಂದಿದೆ. ಭಯ ಅನ್ನೋದಿಲ್ಲ, ಯಾವ ಗೆಟಪ್ ಹೇಳಿದ್ರು ಮಾಡ್ತೀನಿ. ಅದರಿಂದ ನಮ್ಗೆ ಈ ನಾಟಕದಲ್ಲಿ ಅಷ್ಟು ಗೆಟಪ್ಸ್ ಗಳು ಇರ್ತವೆ. ಅದು ಟೈಮ್ ಇರೋದಿಲ್ಲ. 5 ನಿಮಿಷ 10 ನಿಮಿಷ ಒಂದು ಗೆಟಪ್ ಚೇಂಜ್ ಮಾಡ್ಬೇಕು. ಆ ತರ ನಾನು ಕಲ್ತ್ಕೊಂಡ್ ಬಂದಿರೋದು. ಸೂಪರ್ ಸೂಪರ್. ಅಂಬರೀಷು, ಓಕೆ, ಇಂಥವ್ರಿಗೆಲ್ಲ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಸುಂದರರಾಜು ಅವರ ತಂಡಕ್ಕೂ ಕೂಡ ನಾನು ಬೆನಕ, ರಂಗ ಸಂಪದ, ರಂಗ ನಿರಂತರ, ನಟರಂಗ ಈ ತಂಡಗಳಿಗೆಲ್ಲ ಕೆಲಸ ಮಾಡಿದ್ದೀನಿ ನಾನು. ಸೂಪರ್ ಸರ್ ಸೂಪರ್. ಅದೊಂದು ಹೆಮ್ಮೆ ಇದೆ. ಮೀಟ್ ಆಗಿದ್ದು ತುಂಬಾ ಖುಷಿ ಆಯ್ತು ಇವತ್ತು ನೋಡಿ. ಕೆಲಸ ಮಾಡಿದ್ದೀನಲ್ಲ, ಈಗಲೂ ಕೂಡ ಕೆಲಸ ಮಾಡ್ತಾನೆ ಇದ್ದೀನಿ. ಕಲರ್ಸ್ ಚಾನಲ್, ಜಿ ಚಾನಲ್, ಎಲ್ಲ ರೆಗ್ಯುಲರ್ ಕೆಲಸ ಮಾಡ್ತಾನೆ ಇದ್ದೀನಿ. ಚಾನಲ್ ಓಪನ್ ಆದಾಗ್ಲಿಂದನೂ ಕೂಡ ಕೆಲಸ ಅದ್ರ ಜೊತೆ ಇದ್ದೀರಾ? ಸೂಪರ್ ಸೂಪರ್ ನೋಡಿ. ಕರಿಬಸಪ್ಪ ಸರಿಂದ ಇವತ್ತು ನಿಮ್ಮನ್ನ ಭೇಟಿ ಮಾಡುವಂತ ಅವಕಾಶ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಪ್ರತಿ ಶನಿವಾರ ಭಾನುವಾರ ರಾತ್ರಿ 9 ರಿಂದ 10 ವರೆಗೂ ಬರ್ತದೆ. ಹೌದು ಹೌದು. ನೋಡ್ರಿ, ನಾನು ಇದರಲ್ಲಿ ನಿಮ್ಮನ್ನ ರಂಜಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಬಸ್ ಮನೆಯಲ್ಲಿ ಇವೆಲ್ಲ ನೋಡ್ಬಿಟ್ಟು ಸ್ವಲ್ಪ ಬೇಜಾರಾಗಿದ್ರಲ್ಲ, ಅವ್ರೆಲ್ಲ ನೋಡ್ಬಿಟ್ಟು ಖುಷಿ ಪಟ್ಟು ಆಶೀರ್ವಾದ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಮಾಡ್ಕೊಳ್ಳಿ. ಒಂದಷ್ಟು ಇಂಟರ್ವ್ಯೂಗಳು, ಮಾತುಕತೆಗಳು. ಫೋಕಸ್ ಟಿವಿ ಅವ್ರು ಬಂದಿದ್ದಾರೆ ನೋಡಿ. ನಾವು ಬರೋ ಹೊತ್ತಿಗೆ ಅವ್ರೇನೋ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಹಂಗೆ ನೋಡ್ಕೊಂಡು ಹೋಗೋ, ಮಾತಾಡ್ಸ್ಕೊಂಡು ಹೋಗೋ. ನಮ್ಮ ಸೂಪರ್ ಸ್ಟಾರ್ ಆದಂತಹ ಸೂರಜಣ್ಣ ಇಲ್ಲಿದ್ದಾರೆ. ಸೂರಜಣ್ಣ ಅವರ ಒಂದು ಇಂಟರ್ವ್ಯೂ ನಡೀತಾ ಇದೆ.
ಇಂಟರ್ವ್ಯೂಗೆ ರೆಡಿ ಆಗ್ತಾ ಇದ್ದಾರೆ, ಆಮೇಲೆ ಮಾತಾಡಿಸ್ತೀನಿ. ಅವರಿಗೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ಸ್ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಉಳ್ಕೊಳ್ಳಿಕ್ಕಿರೋದು, ಕಲಾವಿದರಿಗೆ ಉಳ್ಕೊಳ್ಳಿಕ್ಕಿರೋಂಥ ಒಂದು ಜಾಗ, ಒಂದು ಒಳ್ಳೆ ವಾತಾವರಣ, ಚೆನ್ನಾಗಿದೆ ಅಕ್ಷಯ ಸ್ಟುಡಿಯೋ. ಸೊ ಇಲ್ಲಿ ನೋಡಿ ಮತ್ತೊಬ್ಬರು ಕಂಟೆಸ್ಟೆಂಟ್ ಕಾವ್ಯ ಅವರ ಒಂದು ಇಂಟರ್ವ್ಯೂ ನಡೀತಾ ಇದೆ. ಕಾವ್ಯ ಅವರ ಇಂಟರ್ವ್ಯೂ ನಡೀತಾ ಇದೆ. ನಡೀತಾ ಇದೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಜೊತೆ ಕರಿಬಸವ ಸರ್ ಜೊತೆ ನಮ್ಮ ನವಾಜ್ ಕೂಡ ಇದ್ದಾರೆ. ಕರಿಬಸವ ಸರ್ ಹೆಂಗೆ? ನವಾಜ್ ಸರ್ನ ಒಂದು ಇಂಟ್ರೊಡಕ್ಷನ್ ನಿಮ್ಮ ಸ್ಟೈಲಲ್ಲಿ ಮಾಡ್ಬಿಡಿ. ನವಾಜ್ ಅವರೇ, ಏನು ನಿಮ್ದು ಹವಾ ಫುಲ್ ಎಲ್ಲ ಇವ್ರದೇ ನಡೀತಾ ಇರೋದು. ಕ್ವಾಟ್ಲೆ ಸಿಕ್ಕಾಬಟ್ಟೆ ಕಿಕ್ ಇರೋ ಕುಕ್ಕುಗಳೆಲ್ಲ ಫುಲ್ ಎಲ್ಲ ಕಿಕ್ ಕೊಡ್ತಾ ಇದಾರೆ. ಚೆನ್ನಾಗಿ ಬರ್ತಾ ಇದೆ ಕ್ವಾಟ್ಲೆ ಕಿಚನ್. ನೋಡ್ರಿ, ನಮ್ಮ ಸ್ವರಾಜ್ ಜಿಲ್ಲಾ ಇದಾರೆ, ನಮ್ಮ ನವಾಜ್ ಜಿಲ್ಲಾ ಇದಾರೆ. ಸಾಮಾನ್ಯದ ವ್ಯಕ್ತಿ ಅಲ್ಲ ಇವರು. ಕೆನಡಾಗ ಹೋಗ್ಬಿಟ್ಟು ಅಲ್ಲಿ ಬೇರೆ ಫುಡ್ ತಿಂದ್ಬಿಟ್ಟು ನಮ್ಮಲ್ಲಿ ಜೊತೆಗಿದ್ದಾರೆ. ಅಲ್ಲೇ ನೋಡು ಅಂತೀರಾ? ಅಲ್ಲೇ ನೋಡಿ ಸಖತ್ತಾಗಿ ಬರ್ತಾ ಇದೆ. ಒಂದೊಂದು ಡೈಲಾಗ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್. ಪಂಚಿಂಗ್ ಡೈಲಾಗ್, ಪಂಚಿಂಗ್ ಸ್ಟಾರ್ ನಮ್ಮ ಹೌದು ನವಾಜ್ ಅವರು. ಒಳ್ಳೆ ನಿಷ್ಠಾನ ಮನಸ್ಸು, ಸಾಕಷ್ಟು ನೋಡ್ತಾ ಇದಿರಲ್ಲ, ನೋಡೋದಕ್ಕೆ ಸಿಂಪಲ್, ಸಾಕಷ್ಟು ಖುಷಿ. ಆಕ್ಚುಲಿ ನಾನು ಹೇಳ್ತೀನಿ ಏನಂದ್ರೆ ವಿಷಯ, ನಮ್ಮ ಇಡೀ ಸೆಟ್ ಅಲ್ಲೇನೆ, ನನಗೆ ಇಡೀ ಸೆಟ್ ಅಲ್ಲೇನೆ ಎಲ್ಲರೂ ಪ್ರತಿಯೊಬ್ರು ಇಲ್ಲಿ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ರು ಇಷ್ಟನೇ. ಬಟ್ ಒಬ್ರು ಮಾತು ಕೇಳಕ್ಕೆ ಮಾತ್ರ ನಾನು ಕಾಯ್ತಾ ಇರ್ತೀನಿ, ಅವ್ರು ಮಾತಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಆ ವ್ಯಕ್ತಿನೇ ಇವ್ರು ಮಾತು ಬರ್ಲಿ. ನಾನು ಸೀರಿಯಸ್ಲಿ ನಾನು ಪ್ರಾಮಿಸ್ ಹೇಳ್ತೀನಿ, ನಾನು ಕಾಯ್ತಾ ಇರ್ತೀನಿ. ನಾನು ಇವಾಗ ನಂದು ಶೂಟ್ ಮುಗಿತು, ನಾನು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ನಂದು ಶನಿವಾರ ಮುಗಿತು, ಶನಿವಾರ ಭಾನುವಾರ ಇದೆ, ಭಾನುವಾರ ಇವ್ರ ಶೂಟ್ ಇದೆ. ಬಟ್ ನಾನು ಇವ್ರದ್ದು ಎಂಟ್ರಿ ನೋಡ್ಕೊಂಡೆ ನಾನು ಮನೆಗೆ ಹೋಗೋದು. ಯಾಕಂದ್ರೆ ಲೈವ್ ಅಲ್ಲಿ ನಾನು ಇವ್ರ ಎಂಟ್ರಿ ಪೂರ್ತಿ ನೋಡಿ ಅದನ್ನ ಪೂರ್ತಿ ಎಂಜಾಯ್ ಮಾಡ್ಕೊಂಡೆ ನಾನು ಹೋಗೋದು. ಅಷ್ಟು ಮಜವಾಗಿರುತ್ತೆ. ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀರಾ? ಹೌದು, ಬೀಮ್ ಸ್ಟ್ರೀಮ್ ಅಂತ ನಂದು. ಬೀಮ್ ಸ್ಟ್ರೀಮ್. ಹೌದು. ಪ್ರತಿಯೊಬ್ಬರು ಬೀಮ್ ಡ್ರೀಮ್ಸ್ಗೆ ಪ್ರತಿಯೊಬ್ಬರು ಫಾಲೋ ಮಾಡಿ. ಮಾತಾಡ್ತೀನಿ ನನ್ನ ಹತ್ರ ದುಡ್ಡಿದಾಗ ನಾನು ತಿಂತೀನಿ ಐಸ್ ಕ್ರೀಮು. ನನ್ನ ಹತ್ರ ದುಡ್ಡಿದಾಗ ನಾನು ತಿಂತೀನಿ ಐಸ್ ಕ್ರೀಮು. ಬಟ್ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗಿರೋ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಬೇಕಾಗಿರೋ ಚಾನಲ್ ಅದೇ ಬೀಮ್ ಸ್ಟ್ರೀಮ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ವಿಡಿಯೋಸ್ ನ ಶೇರ್ ಮಾಡಿ, ಮತ್ತೆ ವ್ಯಕ್ತಿನ ಸಪೋರ್ಟ್ ಮಾಡಿ. ಒಳ್ಳೆ ಇದೇ ತರಾನೇ ಒಳ್ಳೆ ವ್ಯಕ್ತಿ. ಸೊ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಸಪೋರ್ಟ್ ಮಾಡಿ. ಪ್ರಿಪರೇಷನ್ ನೋಡಿದ್ರಲ್ಲ, ಮೊದಲು ಹೋದಾಗೆ ಲೈಕ್ ಇಂಟ್ರೊಡಕ್ಷನ್ ಆಗುತ್ತೆ, ಒಳಗಡೆ ಅಷ್ಟೊಂದು ವೀಡಿಯೋ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ನಮಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನೋಡುವ ಏನೇನಾಗುತ್ತೆ ಮಾಡುವ. ಓಕೆ, ಬನ್ನಿ ಇನ್ನೊಂದಷ್ಟು ಜಲಕ್ಕೆ ನೋಡುವ ಏನು ಅಂತ. ಒಳಗಡೆ ಶೂಟಿಂಗ್ ನಡೀತಾ ಇದೆ. ಒಳಗಡೆ ಮೊಬೈಲ್ ಇದು ಮಾಡೋಕ್ಕೆ ಬಿಡಲ್ಲ, ಶೂಟ್ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗೆ ಒಂದು ರಫ್ ಆಗಿ ತೊಗೊಂಡಿದ್ದೀನಿ ನೋಡಿ. ನೋಡಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ. ಓಕೆ, ಇಷ್ಟೇ ಸ್ನೇಹಿತರೆ, ಶೂಟಿಂಗ್ ನಡೀತಾನೆ ಇದೆ ಕ್ವಾಟ್ಲೆ ಕಿಚನ್. ಹಾಯ್, ಸೀಸನ್ 2 ನಡೀತಾನೆ ಇದೆ. ನಮ್ಮ ಕರಿಬಸಪ್ಪರದ್ದು ಮಧ್ಯಾಹ್ನ ಮೇಲೆ ಪ್ರಾರಂಭ ಆಯಿತು. ಮಧ್ಯಾಹ್ನ ಮೇಲೆ ಪ್ರಾರಂಭ ಆಗಿ ನೈಟ್ ಇಡೀ ನಡೆಯುತ್ತೆ ಅಂತ ಅನ್ಕೋತೀನಿ. ಒಂದು 1 ಗಂಟೆ ಆಗ್ಬೋದು ಮಧ್ಯರಾತ್ರಿ. ಶೂಟಿಂಗ್ ನಡೀತಾ ಇದೆ. ಒಳಗಡೆ ಕ್ಯಾಮೆರಾ ಬಿಡಲ್ಲ, ಅದು ನಮ್ಮ ಧರ್ಮನೂ ಕೂಡ, ಹಂಗೆ ಒಳಗಡೆ ಎಲ್ಲ ಮಾಡಬಾರ್ದು. ಸೊ ನೋಡಿ ಒಂದಷ್ಟು ಇದು. ಇಲ್ಲಿ ಹನುಮಂತನ ಚಿತ್ರ ನೋಡಿ, ಪೂಜೆ ಆಗಿದೆ. ಸೊ ನೋಡಿ, ಈಗ ಡೋರ್ ಹಾಕ್ಬಿಟ್ರು, ನಾನು ನೋಡಿ ಡೋರ್ ಹಾಕ್ಬಿಟ್ರು. ಫುಲ್ಲು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಚೆನ್ನಾಗಿ ನಡೀತಾ ಇದೆ. ನೈಸ್. 1 ಗಂಟೆ ಆಗ್ಬೋದು ಅನ್ಕೋತೀನಿ. ಓಕೆ ವೀಕ್ಷಕರು, ಇಲ್ಲಿ ನೋಡಿ ಒಬ್ಬರು ಪುಟ್ಟ ಅಭಿಮಾನಿ ಬಂದಿದ್ದಾರೆ ಕ್ವಾಟ್ಲೆ ಕಿಚನ್ ಶೂಟಿಂಗ್ ನೋಡೋಕ್ಕೆ. ಹಾಯ್ ಹಾಯ್ ಹಾಯ್, ನಿನ್ನ ಹೆಸರೇನಪ್ಪ ನಿಂದು? ಹೌದಾ ಸರ್, ನಿಮ್ಮ ರುದ್ರೇಶ್. ನೀವು ಇಲ್ಲೇ ಸ್ಥಳೀಯರ? ಶೂಟಿಂಗ್ ನೋಡಕ್ಕೆ ಬಂದಿದ್ದ ಮಗನ ಕರ್ಕೊಂಡು? ಅಪ್ಪು ಶೂಟಿಂಗ್ ಬಂದಿದ್ದ ಶೂಟಿಂಗ್ ನೋಡಕ್ ಬಂದಿದ್ದಲ್ಲಮ್ಮ ನೀನು? ನೋಡಿ, ಒಂದು ಅಭಿಮಾನಿ ಬಂದಿದ್ದಾರೆ ಶೂಟಿಂಗ್ ನೋಡ್ಲಿಕ್ಕೆ. ಯಾರಿಷ್ಟ ನಿನಗೆ ಕ್ವಾಟ್ಲೆ ಕಿಚನ್? ಯಾರಿಷ್ಟ ಅಪ್ಪು? ಯಾರಿಷ್ಟ ನಿನಗೆ ಕ್ವಾಟ್ಲೆ ಕಿಚನ್? ಯಾರಿಷ್ಟ? ಕ್ವಾಟ್ಲೆ ಕಿಚನ್ ನೋಡ್ತಾ ಇರ್ತೀರಾ ಸರ್?
ಓಕೆ ಓಕೆ. ಯಾರು ನಿಮಗೆ ಕಾಂಟೆಸ್ಟೆಂಟ್ ಇಷ್ಟ ಆಗುತ್ತೆ? ಎಲ್ಲರೂ ಇಷ್ಟ. ಓಕೆ ಓಕೆ. ಇದು ವೀಕ್ಷಕರೇ ನೋಡಿ, ಅಭಿಮಾನಿಗಳು ಕ್ವಾಟ್ಲೆ ಕಿಚನ್ ಶೂಟಿಂಗ್ ನೋಡಕ್ಕೆ ಬಂದಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಿಚನ್ ಸೀಸನ್ 2 ನಮ್ಮ ಆತ್ಮೀಯರಾದಂಥ ಮತ್ತೆ ನಮ್ಮ ಕೊಡಗಿನ ಹುಡುಗ, ನಮ್ಮ ಆತ್ಮೀಯ ಸೂರಜ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಬಿಗ್ ಬಾಸ್ ಇಂದ ಫೇಮಸ್ ಆಗಿದ್ದಾರೆ, ಹಾಗೆ ಒಂದು ಸೀರಿಯಲ್ಸ್ ಮುಖ್ಯ ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕ್ವಾಟ್ಲೆ ಕಿಚನ್ನ ಒಬ್ಬ ಸ್ಪರ್ಧಿಯಾಗೂ ಸಹ ನಮ್ಮ ಜೊತೆ ಇದ್ದಾರೆ. ಕರಿಬಸಪ್ಪ ಸರ್, ಹೇಳಿ ನಮ್ಮ ಸೂರಜಣ್ಣನ ಬಗ್ಗೆ ಒಂದೆರಡು ಮಾತು. ಸ್ನೇಹಿತರೆ ನೋಡ್ರಿ, ಅವಕಾಶ ಅಂದ್ರೆ ಇದೇನೆ ಅಂತ ಹೇಳಿದ್ರು. ಬಿಗ್ ಬಾಸ್ ಮುಗಿದೈತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಅನ್ಕೊಂಡಿದ್ರಲ್ಲ, ಪವಿತ್ರ ಬಂಧನದಲ್ಲಿ ನೋಡ್ತಾ ಇದ್ದೀರಾ ಸೂರಜ್ ಅವರ ಅಭಿನಯ ಅಂತ. ಅಭಿನಯದಲ್ಲಿ ಸಾಕಷ್ಟು ನಾವೇನು ಅನ್ಕೊಂಡಿದ್ವಿ. ಫಸ್ಟ್ ನಿಮ್ಗೆಲ್ಲ ಒಂದು ಕನ್ಫ್ಯೂಸ್ ಇತ್ತು, ಇವರೇನಪ್ಪ ಬಾಡಿ ಬಿಲ್ಡಿಂಗ್ ಎಕ್ಸ್ಪರ್ಟ್ ಮಾಡ್ಕೊಂಡು 6 ಪ್ಯಾಕ್ ಬಂದ್ ಮಾಡಿದ್ರು ಏನ್ ಮಾಡ್ತಾರೆ ಅಂತಂದು. ಬಟ್ ಎಲ್ರಿಗೂ ಉತ್ತರ ಸಿಕ್ಕಿದೆ. ಈಗಾಗಲೇ ಒಂದು 100ಕ್ಕೂ ಹೆಚ್ಚು ಅವರು ಎಪಿಸೋಡ್ನ ಮಾಡಿ ಕರ್ನಾಟಕ ಜನತೆಯನ್ನ ಮನೆ ಮಾತಾಗಿದ್ದಾರೆ, ಸಾಕಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ. ಅದೆಲ್ಲ ಮಿಗಿಲಾಗಿ ಇವಾಗ ಕ್ವಾಟ್ಲೆ ಕಿಚನ್ ಕೂಡ ಬೆಸ್ಟ್ ಕುಕ್ ಕೂಡ ಅವರು ಹೊರಹೊಮ್ತಾ ಇದ್ದಾರೆ. ಯಾವುದೇ ಥರದ್ದು ಮಾತಿಲ್ಲ. ಪ್ರತಿಯೊಬ್ಬರು ನೀವೆಲ್ಲರೂ ನೋಡಿ ನಮ್ಮನ್ನು ಆರೈಸಿ, ನಮ್ಮ ಸೂರಜ್ ಇದ್ದಾರೆ ಬ್ರದರ್, ಅವ್ರು ಮಾಡ್ತಕ್ಕಂಥ ಸೀರಿಯಲ್ ಪವಿತ್ರ ಬಂಧನ ಪ್ರತಿಯೊಬ್ಬರು ನೋಡಿ. ಯಾಕಂದ್ರೆ ನಿಮ್ಗೋಸ್ಕರನೇ ಅವರು ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ನಾವು ಏನೋ ಅನ್ಕೊಂಡಿದ್ವಿ, ಯಾವ ರೀತಿ ಇವರು ಅಭಿನಯಿಸ್ತಾರೆ ಅಂತ ಹೇಳ್ಬಿಟ್ಟು ನಾನಂತೂ ಒಂದು ದಿನ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡಿ ಪವಿತ್ರ ಬಂಧನ, ಹಾಗೆ ಕ್ವಾಟ್ಲೆ ಕಿಚನ್ ನೋಡಿ. ನಮ್ಮ ಸ್ನೇಹಿತರು, ನಮ್ಮ ಹೀರೋ, ನಮ್ಮ ಬ್ರದರ್ ಮಾತಾಡ್ತಾರೆ, ಕೇಳಿ ಸೂರಜ್. ಥ್ಯಾಂಕ್ ಯು ಕರಿಬಸಪ್ಪ ಸರ್, ಇಷ್ಟೊಂದು ಕೈಂಡ್ ವರ್ಡ್ಸ್ ನನ್ನ ಬಗ್ಗೆ ಮಾತಾಡಿದ್ದಕ್ಕೆ. ಆಕ್ಚುಲಿ ನೀವೇ ಕೈಂಡ್ ಒಂಥರ, ನಿಜವಾಗ್ಲು ನಿಮ್ಮ ಏನ್ ಹೇಳೋದು, ತುಂಬಾ ಸಾಫ್ಟ್ ಪರ್ಸನ್, ತುಂಬಾ ಒಳ್ಳೆಯ ಗುಣ ಇರತ್ತ ಒಂದು ವ್ಯಕ್ತಿತ್ವ. ಮತ್ತೆ ಲೈಟ್ ಇಲ್ಲ ಸರ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಬೆಳಿಗ್ಗೆಯಿಂದ ತುಂಬಾ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಿದ್ದಾರೆ. ಹೌದು. ಸೊ ಇವ್ರ ಎಫರ್ಟ್ಸ್ಗೆ ತಕ್ಕಿದ ರಿಸಲ್ಟ್ ನೀವೆಲ್ಲ ಸೇರಿ ಕೊಡಿ ಅಂತ ನಾನು ಕೇಳ್ತೀನಿ. ಸೊ ಕರಿಬಸಪ್ಪ ಸರ್, ನೀವು ಮಾತಾಡಿದ್ದು ನನ್ನ ಬಗ್ಗೆ ತುಂಬಾನೇ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು. ಜನರ ಪರವಾಗಿ ನೀವು ಮಾತಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಜನರು ತುಂಬಾ ಇಷ್ಟಪಡ್ತಿದ್ದಾರೆ. ಈ ಸಪೋರ್ಟ್ ಹಿಂಗೆ ಕಂಟಿನ್ಯೂ ಆಗಲಿ. ಖಂಡಿತ. ಥ್ಯಾಂಕ್ ಯು. ನಮ್ಮ ಕೊಡಗಿನ ಮಗ ಸೂರಜ್ ಅಣ್ಣ, ನಮ್ಮ ಕೊಡಗಿನ ಮಗ, ನಮ್ಮ ಪನ್ನಂಪೇಟೆಯವರು. ಅಣ್ಣ ನಿಂಗಡ ಫ್ಯೂಚರ್ ಇನ್ನೂ ಚಾಯ್ತು ಬಳಂದಿತ್ತು. ಆ ಕಾವ್ರ ಮೆಗ್ಗುತ್ತಪ್ಪ ನಿಂಗೆ ನಲನ್ ಮಾಡೋಣ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ದಾವಣಗೆರೆಯಲ್ಲಿ ಇರೋದು ನಮ್ಮ ಫ್ಯಾಮಿಲಿ ಎಲ್ಲ, ನನ್ನ ವೈಫ್ ನಾವೆಲ್ಲ ಇರೋದು. ಪ್ರತಿಯೊಬ್ಬರು ನಮ್ಮ ಮನೇಲಿ ದಾವಣಗೆರೆಯಲ್ಲಿ ನೋಡ್ತಾ ಇದ್ದಾರೆ. ಇದು ಪವಿತ್ರ ಬಂಧನ ಎಲ್ಲರೂ ಫಿದಾಗ ಹೋಗ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ರಿಗೂ ಒಂಥರ ಏನು ಕ್ಯೂರಿಯಾಸಿಟಿ ಇದೆ. ಕುಟುಂಬ ಸಮೇತರಾಗಿ ನೋಡುವಂಥ ಈ ಒಂದು ಸೀರಿಯಲ್ ಪವಿತ್ರ ಬಂಧನ ಇದೆಲ್ಲ ಎಲ್ಲ ಲವ್ ಸ್ಟೋರಿನೂ ಇದೆ, ಕ್ಯೂರಿಯಾಸಿಟಿನೂ ಇದೆ, ಕಾಮಿಡಿನೂ ಇದೆ. ಇವರು ಅಷ್ಟು ಮಟ್ಟಿಗೆ ಅಭಿನಯಿಸ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ಇವ್ರಿಗೆ ಅಭಿಮಾನಿ ಆಗಿದ್ದೀವಿ ನಾವೆಲ್ಲ ನೋಡ್ಬಿಟ್ಟು. ನೀವು ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು. ಖಂಡಿತ ಅಣ್ಣ. ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಂಗಡ ಇವರು ವ್ಯಾಲ್ಯೂಬಲ್ ಟೈಮಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ನಾವು ಇವಾಗ ತಾನೇ ಕ್ವಾಟ್ಲೆ ಕಿಚನ್ ಮುಗಿಸ್ಕೊಂಡು ಬಂದಿದ್ದೀವಿ. ನೀವೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಕಳಂಬಾರೆಲ್ಲ ಪರ್ಫಾರ್ಮ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಎಲ್ಲ. ಈಗ ಕ್ವಾಟ್ಲೆ ಕಿಚನ್ ನಮ್ಮ ತುಕಲಿ ಸಂತೋಷ್ ಸೂರಜ್ ಅವರಿದ್ದಾರೆ, ಕಾವ್ಯ ಮೇಡಮ್ ಇದ್ದಾರೆ. ಇಲ್ಲ ನಮ್ಮ ಕಾವ್ಯ ಅವರು ಮಾತಾಡ್ತಾರೆ. ಸೊ ಎಲ್ರು ಸಖತ್ತಾಗಿ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಪ್ಯಾಕಪ್ ಆಗಿದೆ, ಮನೆಗೆ ಹೋಗ್ತಾ ಇದೀವಿ. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಿಸ್ ಮಾಡದೆ ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ಕ್ವಾಟ್ಲೆ ಇರುತ್ತೆ, ಸಖತ್ತಾಗಿ ಎಲ್ಲರೂ ಅಡಿಗೆ ಮಾಡ್ತಾರೆ. ಎಲ್ರಿಗೂ ಸಪೋರ್ಟ್ ಮಾಡಿ. ಶೋರ್ ಮ್ಯಾಮ್. ಕ್ವಾಟ್ಲೆ ಕಿಚನ್ ಇವಾಗಲೇ ಶೂಟಿಂಗ್ ಮುಗ್ದೋಗಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಊಟ ಗೀಟ ಎಲ್ಲ ಸಖತ್ತಾಗಿ ಅಡಿಗೆ ಮಾಡಿದ್ರು. ಮಿಕ್ಕಿದೆಲ್ಲ ಸೂರಜ್ ಮಾತಾಡ್ತಾರೆ. 12:30 1 ಬಂತು. ಈಗ ಟೈಮ್ ಇಲ್ಲ ಮಾತಾಡ್ಲಿಕ್ಕೆ. ಒಂದು ನಾನು ಮಾತಾಡ್ತೀನಿ. ಮಾತಾಡಿ ಸರ್. ಆದ್ರೂ ಇಷ್ಟು ಜೋಶಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಗೆ ನಮ್ಮ ಮೇಡಮ್. ಇದೇ ಜೋಶು, ಇದೇ ಮಸ್ತಿ, ಇದೇ ಮೋಜು ಕಂಟಿನ್ಯೂ ಆಗ್ತಿರ್ತದೆ. ದಯವಿಟ್ಟು ಕ್ವಾಟ್ಲೆ ಕಿಚನ್ ನೋಡಿ, ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಮ್ಯಾಮ್. ನಿಮಗೂ ಧನ್ಯವಾದ. ನಿಮ್ಮನ್ನೆಲ್ಲ ಮನೋರಂಜನೆ ಮಾಡೋದಕ್ಕೋಸ್ಕರ ಇದೆಲ್ಲ. ಈಗ ಫೈನಲಿ ನಮ್ಮ ಬಾಸ್ ಬಂದ್ರು. ಬಾಸ್ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಬಾಯ್. ಗುಡ್ ನೈಟ್. ಯಾರಂತ ಕಾಣ್ತಾ ಇಲ್ಲ, ಕತ್ಲಾಗಿದೆ. ಸರ್ ನಂದು ಬೀಮ್ ಶ್ರೀಮತಿ ಯೂಟ್ಯೂಬ್ ಚಾನಲ್ ಇದೆ ಸರ್. ನಿಮ್ಮ ಕಡೆಯಿಂದ ಒಂದು ಹಾರೈಕೆ ನನಗೆ. ಶ್ರೀಮತಿ ಯೂಟ್ಯೂಬ್ ಚಾನಲ್, ಬೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಒಂದು ಹಾರೈಕೆ. ಬೀಮ್ಸ್ ಡ್ರೀಮ್. ಎಸ್ ಸರ್. ಬೀಮ್ಸ್ ಡ್ರೀಮ್ ಅಲ್ಲಿ ಹಿಂಗೆ ಕಂಟಿನ್ಯೂ ಆಗ್ತಿರ್ಲಿ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಹೇಳಿ ಥ್ಯಾಂಕ್ ಯು ಎಲ್ರಿಗೂ. ಗುಡ್ ನೈಟ್. ನೀವು ಮನೆಗೆ ಹೋಗಿ ಬೇಗ ಮಲ್ಗಿ. ಖಂಡಿತ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಹೋಗ್ತಾ ಇದೀನಿ. ಫಸ್ಟ್ ಆಫ್ ಆಲ್ ನಾನು ಕರಿಬಸವ್ ಸರ್ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದ್ರೆ ಈ ತರ ಒಂದು ಅವಕಾಶ ಇವತ್ತು ಸಿಕ್ತು. ನಿಜವಾಗ್ಲೂ ಅವರಿಂದಾನೇ ಸಿಕ್ಕಿದ್ದು, ಅದರಲ್ಲಿ ಬೇರೆ ಡೌಟೇ ಬೇಡ ಯಾರಿಗೂ. ಅದ್ಭುತವಾದಂತ ಒಂದು ಅವಕಾಶ ಮಾಡಿಕೊಟ್ಟ ಕರಿಬಸವ್ ಸರ್, ನಿಮಗೊಂದು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳನ್ನ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಸೊ ಒಟ್ಟಿನಲ್ಲಿ ತುಂಬಾ ಹ್ಯಾಪಿ ಆದಂತ ದಿನ ಇದಾಗಿತ್ತು. ಇದನ್ನ ತುಂಬಾ ಚಂದದ ವಿಡಿಯೋನ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ಎಲ್ಲರೂ ಇಷ್ಟಪಡ್ತೀನಿ ಅಂತ ಅನ್ಕೋತೀನಿ.
ಕರೀಸು ಸರ್, ಈಗ ನಾವು ಆಲ್ಮೋಸ್ಟ್ ಮನೆ ತಲುಪುವಂತ ಸಮಯ. ರಾತ್ರಿ ಸುಮಾರು 1 ಗಂಟೆ ಸಮಯ ಇದು, ಮನೆ ತಲುಪ್ತಾ ಇದೀವಿ. ಸರ್ 2 ಮಾತನ್ನ ಹೇಳ್ಬಿಟ್ಟು ನಾವು ಕನ್ಕ್ಲೂಷನ್ ಮಾಡ್ಬಿಡುವ. ನೋಡಿ, ಪ್ರತಿಯೊಬ್ಬರು ಹೌದು ನೋಡಿ ಹಾರೈಸಿ. ಹೌದು, ಇವತ್ತೇನೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಿದೀವಿ. ಖುಷಿ ಆಯ್ತು. ಹೌದು, ನಾನ್ ಮಾತ್ರ ಅಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿದಿರೆಲ್ಲರೂ ನಾನು ಮೀಟ್ ಮಾಡಿ ಇವತ್ತು ಮಾತಾಡಿದ್ದಾರೆ. ಖುಷಿ ಬಿಗ್ ಬಾಸ್ ಟೀಮ್ ಅವ್ರು ಇರ್ಬೋದು, ಕ್ವಾಟ್ಲೆ ಕಿಚನ್ ಇರ್ಬೋದು, ಆಮೇಲೆ ಸಾಕಷ್ಟು ಸೀರಿಯಲ್ ತಕ್ಕಂತ ಆಕ್ಟರ್ ಇರ್ಬೋದು, ಮತ್ತೆ ತುಂಬಾ ಸಿನಿಮಾ ಸ್ಟಾರ್ಸ್ ಗಳೆಲ್ಲ ಮಾತಾಡಿದ್ದಾರೆ. ವರ್ಕಿಂಗ್ ಸ್ಟೈಲ್ ಇರ್ಬೋದು, ಎಲ್ಲರೂ ಮಾತಾಡಿದ್ದಾರೆ. ನಿಮ್ಗಿನ್ನ ಸೆಟ್ ವರ್ಕ್ ಬಗ್ಗೆ ನನಗೆ ತುಂಬಾ ಆಶ್ಚರ್ಯ ಅನಿಸ್ತು. ಎಷ್ಟು ಕಷ್ಟಪಡ್ತಾರೆ. ತೆರೆ ಹಿಂದೆ ಒಂದಷ್ಟು ಜನರ ಒಂದು ಕ್ವಾಟ್ಲೆಗಳಿದಾವೆ, ಕಷ್ಟಗಳಿದಾವೆ. ಇದೆಲ್ಲ ನಾನು ಇವತ್ತು ನೋಡಿದೆ. ಈ ತರ ರಿಯಾಲಿಟಿ ಶೋ ನಾನು ನೋಡಿದಂತ ಅಂದ್ರೆ ಆ ಸ್ಟುಡಿಯೋ ಸೆಟಪ್ ಎಲ್ಲ ಇದೇ ನಾನು ಫಸ್ಟ್ ಟೈಮ್ ನೋಡಿದ್ದು ರಿಯಾಲಿಟಿ ಶೋಗೆ ಸಂಬಂಧಪಟ್ಟಂಗೆ. ಸೊ ಅದ್ಭುತವಾದಂತಹ ಒಂದು ನನ್ನ ದಿನ ಆಗಿತ್ತು. ಸೊ ಕರಿಬಸಪ್ಪ ಸರ್, ಒನ್ಸ್ ಅಗೇನ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದನ್ನ ನೀವು ಸ್ವೀಕರಿಸಬೇಕು. ಥ್ಯಾಂಕ್ ಯು. ಸೊ ಒಂದು ಒಳ್ಳೆಯ ವಿಡಿಯೋನ ನಾನು ನಿಮ್ ಜೊತೆ ಪ್ರೆಸೆಂಟ್ ಮಾಡ್ಲಿಕ್ಕೆ ತುಂಬಾ ಖುಷಿ ಪಡ್ತೀನಿ. ನೋಡ್ತಾ ಇರಿ ಬೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬೈ. ಟೇಕ್ ಕೇರ್. ಲೆಟ್ಸ್ ಮೀಟ್ ಅಗೇನ್ ವಿತ್ ಒನ್ ಮೋರ್ ಬ್ಯೂಟಿಫುಲ್ ವಿಡಿಯೋ. ಹೌದು, ನಿಜ.